ನಮಸ್ಕಾರ. ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ರಬಕವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ 111ನೇ ಸಂಸ್ಥಾಪನಾ ಹಾಗೂ ಸಮಾಜ ಸೇವೆಯಲ್ಲಿ ಸಾಧನೆಗೈದವರಿಗೆ ಗೌರವಪೂರ್ವಕ ಸನ್ಮಾನ. ಬಾಗಲಕೋಟೆ ಜಿಲ್ಲೆಯ ರಬಕವಿಬೆಟ್ಟಿ ತಾಲೂಕಿನ ರಬಕವಿ ನಗರ ಶ್ರೀ ಗಟಗಿ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ 111ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಶ್ರೀ ಬಸವರಾಜ ಬೆಳವಡಿಯವರು ಉದ್ಘಾಟಿಸಿದರು. ನಂತರ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊನ್ನೆ ನಡೆದ ಬಸವ ಜಯಂತಿ ದಿನದಂದು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮತ್ತು ಕಾಯಕವಾಗಿ ಪ್ರಶಸ್ತಿ ಪುರಸ್ಕೃತರು ಅವರಿಗೆ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ತಾಲೂಕು ಘಟಕ ರಬಕವಿಬೆಟ್ಟಿಯವರ ವತಿಯಿಂದ ಬಸವಶ್ರೀ ಪುರಸ್ಕೃತರಾದ ಶ್ರೀ ಸೋಮಶೇಖರ ಕೊಟ್ರಶೆಟ್ಟಿಯವರು ಸಮಾಜ ಸೇವೆ, ದಾಸೋಹ ಸೇವೆ ಇನ್ನೂ ಅನೇಕ ರೀತಿಯ ಸೇವೆ ಸಲ್ಲಿಸಿದ್ದಾರೆ ಮತ್ತು ಇದೇ ಸಮಯದಲ್ಲಿ ಶ್ರೀ ಮಲ್ಲೇಶಪ್ಪ ಕುಚನೂರವರು ಕೂಡ ಸಮಾಜ ಸೇವೆಯನ್ನು ಮಠ ಮಂದಿರಗಳಲ್ಲಿ ಭಕ್ತಿಪೂರ್ವಕ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ಇನ್ನೋರ್ವ ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲಿ ಗೋ ಸೇವೆ, ಗೋ ರಕ್ಷಣೆಯನ್ನು ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ಸಂತೋಷ್ ಆಲಗೂರು ಈ ಮೂವರಿಗೆ ಗೌರವಪೂರ್ವಕ ಬಸವಶ್ರೀ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಿದ ನಂತರ ನಾವು ದಾಸೋಹ ಸೇವೆ, ಗೋ ಸೇವೆ, ಗೋ ರಕ್ಷಣೆ ಮತ್ತು ಸಮಾಜ ಸೇವೆ ಇನ್ನೂ ಅನೇಕ ರೀತಿಯ ಸೇವೆಯಲ್ಲಿ ನಾವು ದೇವರನ್ನು ಕಾಣಬಹುದು. ಏಕೆಂದರೆ ದೇವರನ್ನು ಬಲ್ಲವರು ದೇವರು ನೀಡಿರುವ ಬದುಕು ಕೆಲಸ ಮಾಡಲು ಎನ್ನುವ ನಂಬಿಕೆ ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಈಗಲೇ ನೀವು ಸೋಮಾರಿಗಳಾಗಿ ಬದಲಾಗುವುದಿಲ್ಲ. ನಾವು ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣಬೇಕು. ಕಾಯಕ ಮಾಡುವುದರಿಂದ ನಾವು ಕೈಲಾಸದಲ್ಲಿ ಇರುವಂತೆ ಭಾಸವಾಗುತ್ತದೆ. ನಮಗೆ ಇನ್ನೊಬ್ಬರಿಗೆ ಹಂಚಿ ತಿನ್ನುವ ಮನೋಭಾವನೆ ಬೆಳೆಸಿಕೊಳ್ಳಬೇಕೆಂದು ಶ್ರೀ ಮಕ್ರು ಮೇಗಾಡಿ ಹೇಳಿದರು. ಉಪಸ್ಥಿತಿಯಲ್ಲಿ ಶ್ರೀ ಬಸವರಾಜ ಮೇಟಿ, ಶ್ರೀ MS ಬದಾಮಿ, ಶ್ರೀ ಶಿವಾನಂದ ಬಾಗಲಕೋಟಮಠ್, ಶ್ರೀ ಪರಪ್ಪ ಪೂಜಾರಿ, ಶ್ರೀ ಮೃತ್ಯುಂಜಯ ರಾಮದುರ್ಗ್, MS ಬಗಡೆಣ್ಣವ್ರು, ಶ್ರೀ GS ವಡಗಾವಿ, SS ಕಮತ್ಗಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು, ಸಾಹಿತ್ಯ ಆಸಕ್ತರು, ಅಜೀವ ಸದಸ್ಯರು, ಕಲಾವಿದರು ಮತ್ತು ಕನ್ನಡ ಮನಸ್ಸು ಮತ್ತು ಕನ್ನಡ ಅಭಿಮಾನಿಗಳು ಭಾಗವಹಿಸಿದರು. ವರದಿ ಸಂಗಪ್ಪ ಪಿಚತರಿಗೆ, ರಬಕವಿಬೆಟ್ಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಎಲ್ಲರೂ